ನಮಸ್ಕಾರ ರೀಪ್ಪ ಕನ್ನಡದ ಕಣ್ಮಣಿಗಳಿಗೆ. ಅವಾಗಿನ ಸಿನಿಮಾ ಹೆಂಗಿತ್ತು ರೀ? ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲ ಕುಟುಂಬದವ್ರ ಸಮೇತ ಸೇರಿ ಚಕ್ಕಡಿಯಾಗಿ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕಾಗಿತ್ತು. ಹಂಗಿದ್ವು ಅವಾಗಿನ ಸಿನಿಮಾ, ಹಳೆ ಕಾಲದ ಸಿನಿಮಾ. ನೋಡಿದ್ರೆ ಮನಸ್ಸಿಗೆ ನಾಡ್ತಿದ್ವು, ಕೊಳೆತ ಮನಸ್ಸುಗಳು ಸ್ವಚ್ಛ ಆಗ್ತಿದ್ವು. ಹೊಡೆದಾಡಿದ ಅಣ್ಣ ತಮ್ಮಂದರು ಮನೆಗೆ ಬಂದು ಒಂದಾಗ್ತಿದ್ರು ಸಿನಿಮಾ ನೋಡಿ. ಅಂಥ ಸಿನಿಮಾಗಳಿತ್ತು. ಈಗಿನ ಸಿನಿಮಾ ಕುಟುಂಬ ಸಮೇತ ಅದು ಹೆಂಗೆ ನೋಡ್ತೀರಿ? ಸಿನಿಮಾಕ್ಕೆ ಹೋಗಿರ್ತೀವಿ, ಜಂಪರ್ ಹಾಕ್ಕೊಂಡು ಸೀರೆ ಉಟ್ಕೊಂಡು ಬರಬೇಕಾಗಿದ್ದ ಹೆಣ್ಮಗಳು ಬರೀ ಒಂದು ಬ್ರಾ ಹಾಕ್ಕೊಂಡು ಬಂದು ತಕ 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 ಪರದೆ ಮೇಲೆ ಕುಣಿತಾ ಇದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಚಿನ್ನ ಚಿದ್ರಿ ಹೆಂಗೆ ನೋಡೋದು? ಅಲ್ಲಿ ಹಾಕಿ ಹೆಂಗೆ ಕುಣಿತಿರ್ತಾಳೆ. ಸೀರೆ ಉಟ್ಕೊಂಡು ಕುಣಿಬೇಕಾದ್ರೆ ಚಡ್ಡಿ ಹಾಕ್ಕೊಂಡು ತಕ ತಕ ಕುಣಿಯಾಕತ್ತಿದ್ರೆ ಪರದೆ ಮೇಲೆ ಕುಟುಂಬ ಸಮೇತ ಹೆಂಗೆ ನೋಡ್ತೀರಿ? ಒಬ್ಬೊಬ್ಬರ ನಾವು ಒಂದಕ್ಕೆ ಹೋಗಿ ಬರ್ತೇನೆ ಅಂತ ಹೋದವ ಕಾಂಪೌಂಡ್ ಸಿಗಿದವ ಕಿತ್ತು ಓಡೆ ಹೋಗಿಬಿಡ್ತಾನೆ. ಇನ್ನೊಬ್ಬವನು ಹೇಳಕ್ಕೆ ಹೋಗಿ ಬರ್ತೇನೆ ಅಂತ ಹೋದವ ಅವನು ವಾಪಸ್ ಬರೋಂಗಿಲ್ಲ, ಹೊಳ್ಳಿ ಬರೋಂಗಿಲ್ಲ. ಅವನು ಅಕ್ಕ ತಂಗಿ ಸೀರೆ ಮುಚ್ಕೊಂಡು ಹಾಗೆ ಒಂದು ವಸ್ತ್ರ ಮುಚ್ಕೊಂಡು ಯಾಕಾರ ಬಂದ್ವಿ ನಾವು? ಅಷ್ಟರ ಮಟ್ಟಿಗೆ ನಮ್ಗೆ ಮುಜುಗುರ ಆಗಿಬಿಡ್ತೈತಿ. ಹೆಂಗೆ ನೋಡ್ತೀರಿ? ಆಕೆ ಬಂದು ನಂಗೆ ತಗ 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 ಕುಣ್ಯಾಕೆ ಹತ್ತಿದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಹೆಂಗೆ ನೋಡೋಕ್ಕಾಗ್ತೈತಿ ಸಿನಿಮಾ? ಹೆಂಗೆ ನೋಡ್ತೀರಿ ನೀವು? ಆ ಸಿನಿಮಾ ನಾನು ಹಿಂಗೆ ನೋಡೋಕ್ಕಾಗತ್ತೆ? ನಾನು ಹಿಂಗೆ ನೋಡೋಕತ್ತಿದ್ರೆ ನಮ್ಮ ಅಣ್ಣಗೆ ಏನು ಡೌಟ್ ಬರುತ್ತೆ? ನಮ್ಮ ಅಣ್ಣ ಏನು ಅನ್ಕೊಂತ, ನಮ್ಮ ಅಪ್ಪ ಏನು ಅನ್ಕೊಂತ? ಇಷ್ಟು ಹೊಲಸು ಸಿನಿಮಾ ಏನು ನನ್ನ ಮಗ ಹಿಂಗೆ ನೋಡ್ದ, ಮಗ ಎಷ್ಟು ಹೊಲಸದನ್ಲಿ ಅಂತ ಅವ ನೋಡಾಕತ್ತಿದ್ರೆ ಅವನ ಮೇಲೆ ನಾನು ಅಕ್ಕ ಅದು ನೋಡಾಕತ್ತಿದ್ರೆ ಅಕ್ಕಿಂಗ ತಂಗಿ ಚಟ್ಟು ಹೊಲಸು ಮುಜುಗುರ ಬಂದುಬಿಡ್ಬೇಕು ನಮಗೆ. ಅಷ್ಟರ ಮಟ್ಟಿಗೆ ಎಷ್ಟು ಸಾಧ್ಯ ಆಗ್ತಿತ್ತು ಅಷ್ಟು ಹೊಲಸು ಸಿನಿಮಾ ಪೈಪೋಟಿ ಬಿದ್ದು ಮಾಡಾಕತ್ತೀರಿ ಅಂದ ಮೇಲೆ ಚೆಲ್ಲಿಗೆ ಹೋಗ್ತೀವಿ. ಚಲನಚಿತ್ರದ ಈ ಸಿನಿಮಾದ ನೀತಿ ನಿಯಮ ಆಚಾರ ವಿಚಾರ ಹೇಳೋಕ್ಕಾಗಂಗಿಲ್ಲ ಬಾಯಿ ಮಾತಿನ. ಕೆಟ್ಟತನ ಹೊಲಸ್ತನ ಭಾಳ ದಿನ ಮುಳಿಯಂಗಿಲ್ಲ. ಒಂದು 3 ದಿನ ರಾರಾಜಿಸ್ಬೋದು, 3 ದಿನ ಊರೆಲ್ಲ ತಿರುಗಿ ಬರ್ಬೋದು. ಅದರ ಕಡೆಗೆ ಕೊನೆಗೆ ಉಳಿಯೋದು ಒಳ್ಳೆಯದು, ಒಳ್ಳೆಯ ಸಂಸ್ಕಾರ, ಒಳ್ಳೆ ನೀತಿ, ಒಳ್ಳೆ ನಿಯಮ. ಥಿಯೇಟ್ರಿಗೆ ಬರಲ್ಲ, ಕುಟುಂಬ ಸಮೇತ ಥಿಯೇಟ್ರಿಗೆ ಬರಲ್ಲ. ಹಿಂಗೆ ಮಾಡಿದರೆ ಯಾರು ಬರ್ತಾರೆ ಕುಟುಂಬ ಸಮೇತ? ಅವತ್ತಿನ ನಾಯಕ ನಟರ ಹತ್ರ ನಿರ್ದೇಶಕರು ಕತೆ ಹೇಳಕ್ಕೆ ಹೋದ್ರೆ ಅವಾಗಿನ ನಾಯಕ ನಟರು ಕೇಳೋರು. ಅಣ್ಣವರಾಗಲಿ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಾಗಲಿ, ಅಂಬರೀಷ್ ಅಣ್ಣವರಾಗಲಿ, ಶಂಕರಣ್ಣವರಾಗಲಿ, ಅನಂತ ನಾಗಣ್ಣವರಾಗಲಿ, ಇನ್ನೂ ಮುಂತಾದ ನಾಯಕ ನಟರು ಯಾರ ಹತ್ರನೂ ನಿರ್ದೇಶಕರು ಕತೆ ಹೇಳಕ್ಕೆ ಹೋದಾಗ ಅವಾಗಿನ ನಾಯಕ ನಟರು ಕೇಳೋದು ಒಂದೇ, ಈ ನಾನು ಮಾಡೋ ಸಿನಿಮಾದಿಂದ ಎಷ್ಟು ಜನರ ಸಂಸಾರ ಉಳಿತಾವು, ಎಷ್ಟು ಜನರ ಸಂಸಾರಕ್ಕೆ ಒಳ್ಳೆಯದಾಗ್ತೈತಿ, ಕೆಟ್ಟು ಹೋದ ಮನಸ್ಸುಗಳು ಮತ್ತೆ ಹೆಂಗೆ ಒಂದಾಗ್ತಾವು, ಎಷ್ಟು ಒಂದಾಗಬಹುದು, ನಾನು ಮಾಡೋ ಸಿನಿಮಾ ಜನರ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಮುಟ್ಟತೈತಿ, ಆ ಮನಸ್ಸಿಗೆ ಎಷ್ಟು ಪ್ರೇರೇಪಣೆ ಆಗ್ತೈತಿ, ಅದರಿಂದ ಒಟ್ಟಿನಾಗಿ ಎಲ್ಲರಿಗೂ ಒಳ್ಳೇದು ಆಗ್ತೈತೋ ಇಲ್ಲೋ ಅನ್ನೋದನ್ನು ನಿರ್ದೇಶಕರ ಹತ್ರ ಮೊದಲು ಕೇಳ್ತಾ ಇದ್ರು. ಅವಾಗಿನ ನಾಯಕ ನಟರು ಕೇಳ್ತಾ ಇದ್ದಿತ್ತು. ಸಂಭಾವನೆ ಗಿಂಭಾವನೆ ಆಮೇಲೆ ಕೇಳೋದವರು, ಎಷ್ಟು ಕೊಡ್ತೀರಿ ಅಷ್ಟು ಕೊಡ್ತೀರಿ ಅಲ್ಲ. ಕೆಲವೊಂದಿಷ್ಟು ಜನ ಅಂತೂ ಸುಮ್ಮನೆ ಸಿನಿಮಾ ಮಾಡಬೇಕಂದ್ರೆ ಒಳ್ಳೆಯ ಕತೆ ಇತ್ತು, 4 ಜನರಿಂದ ಒಳ್ಳೇದಾಗ್ತೈತಿ ಅಂದ್ಬಿಟ್ರೆ ಸಾಕು, ಸಿನಿಮಾಗೆ ಒಪ್ಪಿಬಿಡ್ತಿದ್ರು. ಸಂಭಾವನೆ ಗಿಂಭಾವನೆ ನಿರ್ದೇಶಕರು ಕೊಡಬೇಕು, ಆಮೇಲೆ ಎಲ್ಲ ಸಿನಿಮಾ ಮುಗಿದ ಮೇಲೆ. ಇದು ಅವಾಗಿನ ನಾಯಕ ನಟರ ಲಕ್ಷಣ. ಇವಾಗಿನ ನಿರ್ದೇಶಕರು ಕತೆ ಹೇಳಾಕೋದ್ರೆ ಕೆಲವೊಂದಿಷ್ಟು ಈಗಿನ ನಾಯಕ ನಟರು ಕತೆ ಕೇಳಂಗಿಲ್ಲ, ಕತೆ ಹೆಂಗೈತೋ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನಾನು ಈ ಸಿನಿಮಾ ಮಾಡಿದ್ರೆ ಈ ಸಿನಿಮಾ ಎಷ್ಟು ಗಳಿಕೆ ಮಾಡ್ತೈತಿ, ಆ ಹೀರೋ ಮಾಡಿರ್ತಕ್ಕಂಥ ದಾಖಲೆನ ಎಷ್ಟು ದಿನದಾಗ ಮುರಿತೈತಿ, ಕತೆ ಸಾರಾಂಶ ಸಗಣಿ ತಿಂದು ಹೋಗಲಿ, ಮೊಸರು ಗಡಿಗೆ ಆಗಲಿ, ನನಗೆ ಬೇಕಾಗಿರೋದು ಬಾಕ್ಸ್ ಆಫೀಸ್ನಾಗ ದುಡ್ಡು ಎಷ್ಟು ಗಳಿಕೆ ಆಗ್ತೈತಿ, ಎಷ್ಟು ಸೇರ್ತೈತಿ. ನಾನು ಮಾಡ್ತಾ ಇರೋ ಸಿನಿಮಾ ಜನರ ಮನಸ್ಸಿಗೆ ಮುಟ್ತೈತೋ ಬಿಡ್ತೈತೋ, ಮೆದುಳಿಗೆ ಮುಟ್ತೈತೋ ಬಿಡ್ತೈತೋ, ಮನಸ್ಸಿಗೆ ಮುಟ್ತೈತೋ ಬಿಡ್ತೈತೋ, ಮೂತ್ರಪಿಂಡಕ್ಕೆ ಮುಟ್ತೈತೋ ಬಿಡ್ತೈತೋ, ಹೃದಯಕ್ಕೆ ಮುಟ್ತೈತೋ ಬಿಡ್ತೈತೋ, ಅದೆಲ್ಲ ಎರಡನೇ ಮಾತು. ಗಳಿಕೆ ಮಾಡ್ತೈತೆ ಇಲ್ಲ, ನನಗೆ ಇದರಿಂದ ಸಂಭಾವನೆ ಜಾಸ್ತಿ ಆಗ್ತೈತೆ ಇಲ್ಲ ಮುಂದಿನ ಸಿನಿಮಾ ಮಾಡಕ್ಕೆ ಇಷ್ಟ. ಅದಕ್ಕೆ ಇವನ್ನೆಲ್ಲ ನೋಡಿದ ಮೇಲೆ ನನಗನ್ನಿಸೋದು, ನೀವು ಸಿನಿಮಾ ನೋಡೋಕೆ ಚಿತ್ರಮಂದಿರಕ್ಕೆ ಹೋಗ್ತಿರಲ್ಲ, ಮನರಂಜನೆಗೆ ಮಾತ್ರ ಹೋಗ್ಬೇಕು ನೀವು ಅಷ್ಟೆ. ಆ ಸಿನಿಮಾ ನೋಡಿ
ನಾನೇನಾರ ಬದಲಾಗ್ತೀನಿ. ಭಾಳ ಕಷ್ಟದ ಕೆಲಸ ಆಯಿತು. ಯಾಕಂದ್ರೆ ಆ ನಾಯಕ ನಟರೆಲ್ಲ ಹೊರಟೋಗಿ ಭಾಳ ದಿನ, ಹೊರಟೋಗಿ ಸ್ವರ್ಗಕ್ಕೆ ಸೇರ್ಕೊಂಡು ಭಾಳ ದಿನ ಆಯಿತು. ಈಗೇನಿದ್ರು ಮನರಂಜನೆ, ನಿನಗೇನೋ ಒಂದು 3 ತಾಸು ಮನರಂಜನೆ ಬೇಕು, ಬೇಜಾರಾಗಿತ್ತು, ಮನರಂಜನೆ ಬೇಕಲ್ಲ, ಕೊಡ್ತಾರೆ, ತೊಗೋಬೋದು, ಬರ್ಬೋದು. ಆದರೆ ಆ ಸಿನಿಮಾ ನೋಡಿ ನಾನು ಮನಸ್ಸು ಪರಿವರ್ತನೆ ಮಾಡ್ಕೊಂಡು ಬರ್ತೀನಿ ಅಂದರೆ ಮನೆಗೆ ಹೋಗಿ ನಿನ್ನ ಜಂಗಮವಾಣಿ ತೆಗೆದು ಹಳೇ ಕಾಲದ ಸಿನಿಮಾಗಳನ್ನು ನೋಡು, ಮನಸ್ಸು ಪರಿವರ್ತನೆಯೂ ಆಗ್ತೈತಿ, ಮನಸ್ಸು ನಿರಾಳನೂ ಆಗ್ತೈತಿ. ಏನಾದರೂ ಒಳ್ಳೆಯ ವಿಚಾರಗಳು ಬಂದರೂ ಬರಬಹುದು, ಬರ್ತಾವು. ಇವಾಗ ನೋಡ್ರಿ, ಸಿನಿಮಾ ಮಾಡಬೇಕು ಅಂದ್ರೆ ಬಂಡವಾಳ 200 ಕೋಟಿ 300 ಕೋಟಿ ಬಂಡವಾಳ ಹಾಕಿದರೆ ಸಿನಿಮಾ ಜನರಿಗೆ ಮುಟ್ಟುತ್ತೈತೇನೋ ಅನ್ನೋ ಒಂದು ಕಲ್ಪನೆ ಬಂದ್ಬಿಟ್ಟೈತಿ ಈಗ. ಅವಾಗ ಹಂಗಲ್ಲ. ಏನು ಸಿನಿಮಾ ರೀ ಅವು? ಏನು ಸಿನಿಮಾ? ಏನು ಬಣ್ಣ ಹಚ್ಚು? ಯಾವ ಬಣ್ಣ ರೀ? ಏನೂ ಇಲ್ಲ. ಒಂದು ದೋತ್ರ ಉಟ್ಕೊಂಡು ಅಣ್ಣವ್ರ ಸಿನಿಮಾ ಅಂತೂ ಎಲ್ಲರ ಸಿನಿಮಾ, ಅವಾಗಿನ ಕಾಲದ ಸಿನಿಮಾದ ಹೀರೋಗಳದ್ದು ಅವಾಗಿನ ನಾಯಕರ ನಟರ ಸಿನಿಮಾ ಹೇಳಕಂತೀನಿ ನಾನು. ಏನು ಬಂದು ಒಂದು ದೋತ್ರ ಉಟ್ಕೊಂಡು, ಲಪಾಟಿ ಹಾಕ್ಕೊಂಡು, ಒಂದು ಅಂಗಿ ಹಾಕ್ಕೊಂಡು, ಒಂದು ರುಮಾಲ್ ಸುತ್ಕೊಂಡು ಸಿನಿಮಾ ಮಾಡ್ತಾಯಿದ್ರೆ ಎಷ್ಟು ಚೆಂದ ಕಾಣಿಸವ್ರಿ ಪರದೆ ಮೇಲೆ. ಹಾಂ, ಮನೆಯವ್ರನ್ನ ಕರ್ಕೊಂಡು ಹೋಗಿ ಬಂದಿರ್ಬೇಕು. ಹಿಂಗೆ ನೋಡಾಕತ್ತಿದ್ರೆ ಅದು ಹಂಗೆ ಮನಸ್ಸಿಗೆ ಮುಟ್ತಾಯಿತ್ತು. ಅಷ್ಟು ಸುಂದರವಾದ ಸಿನಿಮಾಗಳು. ಅಣ್ಣ, ತಮ್ಮ, ಅಕ್ಕ, ತಮ್ಮಿ, ಅಮ್ಮ, ಅಪ್ಪ, ಅವ್ವ, ಅಮ್ಮ ಎಲ್ಲರ ಸೇರ್ಕೊಂಡು ನೋಡಿದರು. ಎಲ್ಲರೂ ಸೇರಿ ನೋಡ್ಬೋದು ಸಿನಿಮಾ. ಈಗಿನ ಸಿನಿಮಾ ಹಂಗಲ್ಲ ಬಿಡ್ರಿ, ಕದ್ದು ಹೋಗ್ಬೇಕೀಗ ಸಿನಿಮಾ ನೋಡೋಕೆ, ಕದ್ದು ಹೋಗ್ಬೇಕೀಗ. ಯಾಕಂದರೆ ಎಲ್ಲರೂ ಸೇರ್ಕೊಂಡು ನೋಡೋಂಥ ಸಿನಿಮಾ ಇಲ್ಲ ಈಗ. ಅಣ್ಣ ಹೋಗಿ ಬಂದಮೇಲೆ ಅಣ್ಣಕ್ಕೆ ಕೇಳಬೇಕು, ಜಂಗಮವಾಣಿ ಒಳಗೆ ಕರೆ ಮಾಡಿ, ಅಣ್ಣ ಸಿನಿಮಾಕ್ಕೆ ನಾವು ಹೋಗಿದ್ದೆಪ್ಪ. ಸರಿ ಬಿಡು ಅಣ್ಣ, ಇವತ್ತು ನಾನು ಹೋಗ್ತೇನೆ, ನಾಡಿದ್ದು ನಾನು ಹೋಗ್ತೇನೆ. ಹಂಗೆ. ಯಾಕಂದರೆ ಚಿತ್ರಮಂದಿರದೊಳಗೆ ಹೋಗಿ ಕುಟುಂಬ ಸಮೇತವಾಗಿ ನೋಡೋಂಥ ಸಿನಿಮಾ ಇಲ್ಲ, ಭಾಳ ಮುಜುಗರ ಆಗ್ತವೆ ಈಗ ನೋಡೋಕತ್ತಿದ್ರೆ. ಆವಾಗಿನ ಕಾಲದ ನಾಯಕ ನಟರಿಗೂ ಇವಾಗಿನ ಕಾಲದ ನಾಯಕ ನಟರಿಗೂ ಕೆಲವೊಂದಿಷ್ಟು ನಾಯಕ ನಟರಿಗೆ ಹೇಳಕತ್ತೀನಿ, ಭಾಳ ವ್ಯತ್ಯಾಸ ಐತಿ. ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಿ. ಪಿಂಜರೆ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು, ಬಾಯಾಗಿ ಸಿಗರೇಟ್ ಹಿಡ್ಕೊಂಡು, ಬಂದೂಕ ಹಿಡ್ಕೊಂಡು, ಮನಸ್ಕೊಂಡು, ತಾಯಿ ಕುಣ್ಕೊಂಡು, ಕೊಂಬಿಲ್ಲ, ಕೊಳಗಿಲ್ಲ, ಆಟಕ್ಕುಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ಸಿನಿಮಾ ಮಾಡ್ಕೊತ ಹೊಂಟ್ರೆ ನೀವು ಸದ್ಯಕ್ಕೆ ಮಾತ್ರ ದುಡ್ಡಿಗೆ ಮಾತ್ರ ಬದುಕಿರೋ ನಟ ಅನಿಸ್ಕೊಳ್ತೀರಿ ಹೊರತು ಜನರಿಗೆ ಅದ್ಭುತವಾದಂಥ ನಟ ಅನಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ.